ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇ 13. ಓಕೆನಾ. ಇವತ್ತಿನ ಮೇನ್ ಟಾಪಿಕ್ ಏನು ಅಂದರೆ, ಹೋದ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು, ಬ್ರೋ ಅಕ್ಕಿ ಚಕ್ಕರ್ಗೆ ಬಿಟ್ಟಾಗ ಹದ್ದು ಕಾಗೆ ಶಿಖರಗಳು ಕಾಟ ಏನು ಮಾಡೋದು ಅಂತ ತುಂಬ ಜನ ಕೇಳಿದರು. ಆಕಾಶಕ್ಕೆ ಬಿಟ್ಟಾಗ ಏನೂ ಮಾಡೋಕ್ಕಾಗಲ್ಲ. ಓಕೆನಾ, ಯಾವ ಟೈಮಲ್ಲಿ ಹದ್ದು ಶಿಖರ ಹೊಡೆಯುತ್ತೆ ಅಂತ. ಅದು ಏನು ಕೆಲವು ಅಕ್ಕಿಗಳು ತಪ್ಪಿಸ್ಕೊಳ್ಳುತ್ತೆ, ಇನ್ನು ಕೆಲವು ಅಕ್ಕಿಗಳು ಸಿಗಾಕೊಳ್ಳುತ್ತೆ ಗಿಡ್ಡ ಕೈಗಳಿಗೆಲ್ಲ. ಏನೂ ಮಾಡೋಕ್ಕಾಗಲ್ಲ. ಓಕೆನಾ, ನಾವು ನೋಡ್ಕೊಂಡು ವೆದರ್ ತಕ್ಕನಂಗೆ ಅಕ್ಕಿ ಬಿಡ್ಕೊತಾ ಬರಬೇಕು. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಓಕೆನಾ, ನೋಡ್ಕೊಳ್ಳಿ ಯಾವ ಟೈಮಲ್ಲಿ ಅಕ್ಕಿ ಬಿಡಬೇಕು ಅನ್ನೋದೆಲ್ಲ ಫಸ್ಟ್ ತಿಳ್ಕೊಬೇಕು ನೀವು. ಓಕೆನಾ, ಸುಮ್ಮನೆ ಯಾವಾಗ ನಿಮಗೆ ಫ್ರೀ ಆದಾಗ ಅಕ್ಕಿ ಬಿಡೋದಲ್ಲ. ಓಕೆನಾ, ಅದಕ್ಕೆ ಅಂತ ಒಂದು ಟೈಮ್ ಸೆಟ್ ಮಾಡ್ಕೊಂಬಿಡಿ. ಇಲ್ಲ ಬೆಳಗ್ಗೆ ಬಿಡಂಗಿದ್ರೆ ಅಕ್ಕಿನ ಬೆಳಗ್ಗೆ ಬಿಡಿ. ಇಲ್ಲ ಅಕ್ಕಿ ಲಾಂಗ್ ಟೈಮ್ ಮಾಡ್ತಾ ಇದೆ ಅಂದರೆ ಸಾಯಂಕಾಲದ ಮೇಲೆ ಅಕ್ಕಿನ ಬಿಡೋಕೆ ಹೋಗ್ಬಿಡಿ. ಬಿಟ್ಟರೆ ನಿಮಗೆ ಕೂರಿಸ್ಕೊಳಕ್ಕೆ ಬರ್ಬೇಕು ಅಕ್ಕಿನ. ಇಲ್ಲಿ ಏನಾಗುತ್ತೆ ಅಂದರೆ ಅಕ್ಕಿ ಕತ್ಲೆ ಮಾಡಿ ಹೋಗ್ಬಿಡುತ್ತೆ. ಓಕೆನಾ, ಆದಷ್ಟು ಶಿಖರ ಹದ್ದು ಕೈಲಿ ಯಾವ ಅಕ್ಕಿಗಳು ಜಾಸ್ತಿ ಈಗ ಬಣ್ಣದ ಅಕ್ಕಿಗಳು ಬೇಗ ತಗ್ಲಾಕೊಂಡ್ಬಿಡುತ್ತೆ. ಓಕೆನಾ, ಅಕ್ಕಿಗಳು ಕೆಲವು ಅಕ್ಕಿಗಳು ಬಣ್ಣದ ಅಕ್ಕಿಗಳು ಸಹ ತಪ್ಪಿಸ್ಕೊಳ್ಳುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೆಲವು ಅಕ್ಕಿಗಳು ತಗ್ಲಾಕೊಳ್ಳುತ್ತೆ. ಆಕಾಶದಲ್ಲಿದ್ದಾಗ ನಾವೇನು ಡಿಸೈಡ್ ಮಾಡೋದಕ್ಕಾಗಲ್ಲ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಹಾಗೆ ಪಟಗಳಿಗೆ ತುಂಬ ಜನಕ್ಕೆ ಫೀಡ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಪಟಗಳನ್ನೆಲ್ಲ ಕೈಗೆ ಎತ್ಕೊಂಡಾಮೇಲೆ ಅದನ್ನು ಯಾವ ಥರ ಅಕ್ಕಿಗೆ ಫೀಡ್ ಮಾಡೋದು ಅನ್ನೋದು ಸಹ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಕ್ಲಿಕ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಫಸ್ಟು ನಾನು ಬಲೂನ್ ಫೀಡರ್ ತೊಗೊಂಡಿದ್ದೀನಿ. ಓಕೆನಾ, ಇದು ನಿಮಗೆ ಎಲ್ಲ ಪೆಟ್ ಶಾಪಲ್ಲೂ ಸಹ ಅವೈಲೇಬಲ್ ಇದೆ. ಓಕೆನಾ, ಆರಾಮಾಗಿ ತೊಗೊಬೋದು ನೀವು. ಎಷ್ಟು 80ಇಂದ 100 ಆಗುತ್ತೆ. ಯಾಕಂದ್ರೆ ಏನಾದ್ರು ಸ್ಟೀಲ್ ಪೈಪ್ ಇದ್ದರೆ 100 ಆಗುತ್ತೆ, ಇಲ್ಲಾಂದರೆ 70-80ಗೆಲ್ಲ ಸಿಕ್ಬಿಡುತ್ತೆ ನಿಮಗಿದು. ಓಕೆನಾ, ಇಲ್ಲಿ ಇದರಲ್ಲಿ ಒಂದು ಜಾಕ್ ಪಟ ಮತ್ತು ಇನ್ನೊಂದು ಸುರ್ಮಿ ಪಟ ಇದೆ. ಇದು ಸುರ್ಮಿ ಪಟ. ಓಕೆನಾ, ಇದನ್ನು ನೋಡ್ಬೋದು ನೀವು. ಅಕ್ಕಿ ಸ್ವಲ್ಪ ವೀಕ್ ಆಗಿದೆ. ಓಕೆನಾ, ಏನಕ್ಕೆ ಅಂದರೆ ಅಕ್ಕಿ ಮೈಲಿ ಸ್ವಲ್ಪ ಚಿಟ್ಟೆ ಸೇರ್ಕೊಂಡು ಟ್ಯೂಬಲ್ಲೆಲ್ಲ ರಕ್ತ ಇರೋದ್ರಿಂದ ಅದು ಸ್ವಲ್ಪ ಅಕ್ಕಿ ವೀಕ್ ಆಗಿಬಿಟ್ಟಿದೆ. ಓಕೆನಾ, ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿಗಳು ಪಟಗಳಿಗೆಲ್ಲ ನಾನು ಕಡಲೆಕಾಳು ಕೊಡ್ತಾಯಿದ್ದೀನಿ. ಓಕೆನಾ, ಅರ್ಧ ಪೀಸ್ ಮಾಡಿ ಕಡಲೆಕಾಳನ್ನ ಅಕ್ಕಿಗೆ ಡೈಲಿ ಫೀಡ್ ಮಾಡ್ತಾಯಿದ್ದೀನಿ. ಓಕೆನಾ, ನಾನು ಮೊನ್ನೆಯಿಂದ ಅಕ್ಕಿ ಪಟನ ಕೈಗೆ ಎತ್ಕೊಂಡಿರೋದು. ಓಕೆನಾ, ಇದರಲ್ಲಿ ಸ್ವಲ್ಪ ಚಿಟ್ಟೆ ಸೇರ್ಕೊಂಡಿರೋದ್ರಿಂದ ಅಕ್ಕಿ ಸ್ವಲ್ಪ ವೀಕ್ ಆಯಿತು. ಇದಕ್ಕೆ ಯಾವ ಥರ ಹ್ಯಾಂಡ್ ಫೀಡ್ ಮಾಡೋದು ಅಂದರೆ, ಕಡಲೆಕಾಳನ್ನ ಅರ್ಧ ಮಾಡ್ಕೊಂಡು ಒಂದು 8 ಕಡಲೆಕಾಳನ್ನ ಅರ್ಧ ಮಾಡ್ಕೊಂಡು ಒಂದೊಂದು ಪಟಗಳಿಗೆ ಕೊಡ್ಕೊತ ಬನ್ನಿ. ಓಕೆನಾ, ಅರ್ಧ ಪೀಸ್ ಮಾಡಿ ಫಸ್ಟ್ ಕೊಡಿ. ಅದೇನಾರ ಡೈಜೆಷನ್ ಏನಾರ ಪೂರ್ತಿ ಮಾಡಿಕೊಂಡ್ರೆ ನೀಟಾಗಿ ನೀವಾಗ ಒಂದೊಂದೇ ಫುಲ್ ಕೊಡ್ಕೊತ ಬರ್ಬೋದು. ಮುಂದಾರ ಕೊಡಿ, ಫುಲ್ಲಾರ ಕೊಡಿ, ಒಟ್ಟಿನಲ್ಲಿ ಅಕ್ಕಿ ಡೈಜೆಷನ್ ಮಾಡ್ಕೊಬೇಕು. ಓಕೆನಾ, ನಾನು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ, ಫಸ್ಟಿಗೆ ಆಲ್ರೆಡಿ ಕಡಲೆಕಾಳು ಕೊಟ್ಟಿದ್ದೀನಿ. ಈಗ ಇದರಲ್ಲಿ ನೀವು ನೋಡ್ಬೋದು ರಾಗಿ ಮತ್ತು A to Z ಸಿರಪ್ಪು ನೀರು ಜೊತೆ ಮಿಕ್ಸ್ ಮಾಡಿದ್ದೀನಿ. ಓಕೆನಾ, ನೀರು ಜೊತೆ ಮಿಕ್ಸ್ ಮಾಡಿ ತೊಳೆದು ಇಕ್ಕಿರೋದು. ಓಕೆನಾ, ಈಗ ಪಟಗಳಿಗೆ ಈ ಬಲೂನ್ ಫೀಡರಲ್ಲಿ ನಾನು ಈ ಥರ ನೋಡಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ರಾಗಿ ಸಮೇತ ಹಿಂಗೆ ಎಳ್ಕೊಳ್ತೀನಿ. ಓಕೆನಾ, ಎಷ್ಟು ಬಂದಿದೆ ನೋಡಿ ಅರ್ಧ ರಾಗಿ ಅರ್ಧ ನೀರು. ಸ್ವಲ್ಪ ಏನಾದ್ರು ನೀರು ಜಾಸ್ತಿ ಆದರೆ ಸ್ವಲ್ಪ ಹಿಂಗೆ ಫುಲ್ ಪ್ರೆಸ್ ಮಾಡಿ ಹಾಕ್ಕೊಂಡು ಪಟಗಳಿಗೆ ನೀಟಾಗಿ ಫಸ್ಟು ಬೀಕ್ನ ನೀವು ನೀಟಾಗಿ ಹಿಡ್ಕೊಬೇಕು. ಯಾಕೆಂದರೆ ಇನ್ನೂ ಪಟಗಳಲ್ವಾ, ಅದಕ್ಕೋಸ್ಕರ ಅಷ್ಟೇ. ಲೈಟಾಗಿ ನಿಧಾನ ಒಂದೇ ಸಲ ಪ್ರೆಸ್ ಮಾಡಬೇಡಿ. ಓಕೆನಾ, ನೋಡಿ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೊಡೀರಿ. ನೋಡಿ, ಈಗ ಅಕ್ಕಿ ಬಾಡಿಲಿ ಸ್ವಲ್ಪ ರಾಗಿ ಇದೆ ನೋಡಿ, ಇಲ್ಲೂ ರಾಗಿ ಇದೆ. ಓಕೆನಾ, ರಾಗಿ ಪೂರ್ತಿ ಅಕ್ಕಿ ಬಾಡಿಗೆ ಹೋಗಬೇಕು, ಅಲ್ಲಿ ತನಕ ನೀಟಾಗಿ ಹೊಡ್ಕೊಳ್ಳಿ. ಹಂಗೆ ಅಂದ್ಬಿಟ್ಟು ಜಾಸ್ತಿ ನೀರು ಹೊಡಿಬೇಡಿ, ಅದು ಮತ್ತೆ ನಿಮ್ಮ ಕೈಲಿ ಕಕ್ಸೋಕ್ಕಾಗಲ್ಲ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಓಕೆನಾ, ಈಗ ಇದ್ರ ಹೊಟ್ಟೆ ಪೂರ್ತಿ ತುಂಬಿದೆ. ನೆಕ್ಸ್ಟ್ ಈ ಪಟಾಗೂ ಸಹ ಅದೇ ಥರ ಮತ್ತೆ ರಿಪೀಟ್ ಹಿಂಗೆ ಪ್ರೆಸ್ ಮಾಡಿ ಎತ್ಕೊಬೇಕು. ರಾಗಿನ ಎತ್ಕೊಂಡು A to Z ಸಿರಪ್ ಮಿಕ್ಸ್ ಮಾಡಿದ್ದೀನಲ್ಲ, ಸ್ವಲ್ಪ ಡೈಜೆಷನ್ಗೆ ತುಂಬ ಯೂಸ್ ಆಗುತ್ತೆ. ಓಕೆ, ನೋಡಿ ಈ ಥರ ಲೈಟಾಗಿ ಪ್ರೆಸ್ ಮಾಡಿ, ಒಂದೇ ಸಲ ಅಮುಕ್ಬೇಡಿ. ಓಕೆನಾ, ಓಕೆ ನೋಡಿ ಈ ಥರ ಹಿಂಗೆ ಪಟಗಳಿಗೆ ಆರಾಮಾಗಿ ಸ್ವಲ್ಪನೇ ನೀಟಾಗಿ ಹೊಡೆದು ಡೈಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಈ ಕೈಗೆ ಎತ್ಕೊಂಡಿರೋ ಪಟಗಳು ಸ್ವಲ್ಪ ಪೂರ್ತಿ ಪುಕ್ಕ ಬರೋ ತನಕ ನೀವು ಡೈಲಿ ಅಬ್ಸರ್ವ್ ಮಾಡಬೇಕು. ಯಾಕೆ ಅಂದರೆ ಕೆಲವು ಅಕ್ಕಿಗಳು ಡೈಜೆಷನ್ ಆಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಡೈಲಿ ಅಬ್ಸರ್ವ್ ಮಾಡಿ ಪಟ ಆರೋಗ್ಯ ಆಗ್ತಾ ಇದ್ದ ಅಂತೆಲ್ಲ ನೋಡಿ ಡೈಲಿ ಅಕ್ಕಿಗೆ 3 to 4 ಸಲ ಅಕ್ಕಿಗೆ ನೀರು ಕೊಡಿ. ಓಕೆನಾ, ಬೆಳಗ್ಗೆ ಫೀಡ್ ಮಾಡಿಬಿಟ್ಟು ಹೋಗ್ತೀರಲ್ವಾ, ಮತ್ತು ಮಧ್ಯಾಹ್ನ ಇಲ್ಲಾಂದರೆ ಸಾಯಂಕಾಲ ಅಕ್ಕಿಗೆ ಸ್ವಲ್ಪ ನೀರು ಕೊಡಿ. ಯಾಕೆಂದರೆ ಅಕಸ್ಮಾತ್ ರಾಗಿ ಏನಾರು ದೇಹದಲ್ಲಿದ್ದರೆ ಅದಕ್ಕೆ ನೀರಿಂದ ಸ್ವಲ್ಪನೇ ಆರೋಗ್ಯವಾಗಿ. ಆಮೇಲೆ ಮೋಷನ್ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಆಗ್ತಾ ಇದ್ರೆ ಅಕ್ಕಿ ನೀರಾಗೆ ಮುಚ್ಕೊತಾ ಇರುತ್ತೆ, ಅದನ್ನೊಂದು ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಪಟಗಳಿಗೆಲ್ಲ ಈ ಥರ ಫೀಡ್ ಮಾಡ್ಕೊಬೇಕು ನೀವು. ಅಕಸ್ಮಾತ್ ಇನ್ನೂ ನಿಮ್ಗೆ ಏನಾರು ಡೌಟ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ. ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.